ಪಲ್ಲವಿ, ಏನಮ್ಮ ಪಲ್ಲವಿ, ಒಂದು ಗ್ಲಾಸ್ ನೀರು ತರ್ಬಾಮ್ಮ. ಹೊರಗಡೆ ಹೋಗಿ ಬಂದಿದ್ದೀನಲ್ಲ, ನೀರು ಅಡಿಕೆ ಆಗಿಬಿಟ್ಟಿದೆ, ತೊಗೊಂಡು ಬರ್ಬಾಮ್ಮ. ಅಯ್ಯೋ ಮಾವ, ನೀರಾ? ಅತ್ತೆ ಇದ್ದಾರೆ ನೋಡಿ, ಅವರಿಗೆ ಹೇಳಿ. ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಾ ಇವಾಗ ತಾನೇ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ಆಲ್ರೆಡಿ ಕೆಲಸ ಹೇಳ್ತಾ ಇದ್ದೀರಾ? 2 ನಿಮಿಷ ಆರಾಮಾಗಿ ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲಪ್ಪ ಈ ಮನೆಯಲ್ಲಿ ನೆಮ್ಮದಿಯಿಂದ. ಅಯ್ಯೋ ಇರ್ಲಿ ಬಿಡಮ್ಮ, ನೀವು ಕೂತ್ಕೊಂಡು ಟಿ ವಿ ನೋಡು, ನಾನು ಅವಳಿಗೆ ಹೇಳ್ತೀನಿ ತಗೋ. ಸಾರಿ. ಹಾಂ, ಸರಿ ಸರಿ. ಬರೀ ಎಲ್ಲರೂ ನನಗೆ ಕೆಲಸ ಹೇಳೋದಾಯ್ತು ಈ ಮನೆಯಲ್ಲಿ. ರೀ, ಯಾವಾಗ ಬಂದ್ರಿ? ಹಾಂ, ಜಸ್ಟ್ ಬಂದೆ. ರೂಮ್ನಲ್ಲಿ ಇರ್ತೀನಿ ನಾನು. ಒಂದು ಗ್ಲಾಸ್ ನೀರು ತಂದು ಕೊಡು. ಅರೆ, ಇವ್ರಿಗೇನಾಯ್ತು? ಮುಖ ಯಾಕೆ ಸಣ್ಣದು ಮಾಡ್ಕೊಂಡು ಹೋದ್ರಲ್ಲ ಇವ್ರು ಒಳಗಡೆ? ಪಲ್ಲವಿ, ನಿಮ್ಮ ಮಾವ ನಿಂಗೇನಾದರೂ ಕೇಳಿದ್ರಾ? ಏನಿಲ್ಲ ಅತ್ತೆ. 2 ನಿಮಿಷ ನೆಮ್ಮದಿಯಾಗಿ ಈ ಟಿವಿನೂ ನೋಡೋಂಗಿಲ್ಲ ಈ ಮನೆಯಲ್ಲಿ ಕುತ್ಕೊಂಡು. ಮತ್ತು ಇವ್ರು ಯಾಕೆ ಈ ಥರ ಬೇಸರ ಮಾಡ್ಕೊಂಡು ಹೋದ್ರಲ್ಲ? ರೀ ರೀ, ನೀರು ತಗೋಬರ್ರಿ. ನೀರು ಕೇಳಿ ನೀವು ಆ ಕಡೆ ಬಾಲ್ಕನಿಗೆ ಹೋಗಿ ನಿಂತಿರಲ್ಲ. ನಂಗೆ ಸ್ವಲ್ಪ ಸುಸ್ತಾಗೈತಿ, ನಾ ಮಲ್ಕೋತೀನಿ. ಯಾರು ಎಬ್ಬಿಸ್ಬೇಡ್ರಿ ನನಗೆ. ರೀ, ಯಾಕ್ರಿ ಏನಾಯ್ತು? ಯಾಕ ಒಂಥರ ಡಲ್ ಅದಿರಲ್ಲ? ಬಂದಾಗಿಂದಾನೆ ನೋಡಕೊಂತೀನಪ್ಪ ನಾನು. ಯಾಕ್ರಿ ಏನಾಯ್ತು? ಏನಿಲ್ಲ ಲೀಲ, ಹಾಗೆ ಸುಮ್ಮನೆ ಹೊರಗಡೆ ಹೋಗಿ ಬಂದಿಲ್ಲ, ಸುಸ್ತಾಗಿದೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಂದ್ರೆ ಆರಾಮಾಗುತ್ತೆ. ರೀ, ನೀವು ನನ್ನ ಹತ್ರ ಸುಳ್ಳು ಹೇಳಬೇಡ್ರಿ. ನಿಮ್ಗೇನೋ ಬೇಜಾರಾದಂಗಿದೆ. ಅದು ಏನಂತ ಹೇಳ್ರಿ. ನೀವು ಇಷ್ಟು ದಿನ ಆದ್ರೂ ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ. ಎಷ್ಟು ಸಲ ಹೊರಗಡೆ ಹೋಗಿ ಬಂದಿರಿ. ಎಷ್ಟೇ ಸುಸ್ತಾದ್ರೂ ನೀವು ಈ ಥರ ಮಾತಾಡೋದೇ ಇಲ್ಲ ನನ್ನ ಹತ್ರ. ಯಾಕ್ರಿ ಏನಾಯ್ತು ಹೇಳ್ರಿ. ಇಲ್ಲ ಲೀಲಾ, ಏನೂ ಇಲ್ಲ ಅಂತ ಹೇಳಿದೆ ಅಲ್ಲ. ಪ್ಲೀಸ್, ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ನೀವು ಹೋಗಿಲ್ಲಿಂದ. ನಿಂದು ಏನಾದರೂ ಕೆಲಸ ಇದ್ದರೆ ಮಾಡ್ಕೊ ಹೋಗು. ರೀ, ಏನಾಯ್ತು ಹೇಳ್ರಿ. ನನ್ನ ಹತ್ರ ಹೇಳೋದಿಲ್ಲನು? ಏನಾಯ್ತು ಹೇಳ್ರಿ. ಪಲ್ಲವಿ, ನಮ್ಮ ಮನೆಯಲ್ಲಿ ಖುಷಿಯಾಗಿಲ್ಲನು. ಖುಷಿಯಾಗಿನ ಅದಾಳಲ್ರಿ, ಆಕೆಗೆ ಏನಾಗೈತಿ? ಅವರಿಬ್ರು ಗಂಡ ಹೆಂಡತಿ ನಕ್ಕೊಂತ ಆರಾಮಾಗದಾರಿಲ್ಲ. ನೀನು ಕೇಳಿಲ್ಲ ಅವರಿಬ್ರು ಹತ್ರ ಹೆಂಗದಾರ ಅಂತಂದು. ರೀ, ಅವರಿಬ್ರು ಖುಷಿಯಾಗಿನ ಅಂತಾರ, ಆರಾಮಾಗದಾರ. ಯಾಕೆ ಹಿಂಗೆಲ್ಲ ಕೇಳಾಕುಂತೀರಿ? ಏನಾಯ್ತು ಹೇಳ್ರಿ. ನಾನು ಪಲ್ಲವಿಗೆ ಇವತ್ತು ಹೊರಗಡೆಯಿಂದ ಬಂದೆಲ್ಲ, ಒಂದು ಗ್ಲಾಸ್ ನೀರು ತಂದು ಕೊಡಮ್ಮ, ಹೊರಗಡೆ ಹೋಗಿ ಬಂದಿದ್ದೀನಲ್ಲ, ಸುಸ್ತಾಗಿದೆ, ನೀರು ಕುಡಿಬೇಕು ಅಂತಂದೆ. ಅದಕ್ಕೆ ಪಲ್ಲವಿ ಖುಷಿಯಿಂದ ಅಲ್ಲ, ಒಂದು ಗ್ಲಾಸ್ ನೀರು ತಂದು ಕೊಡಲಿಲ್ಲ ನನಗೆ. ನಿನಗೆ ಹೇಳು ಅಂತಂದು. ಯಾಕೆ ಆ ಥರ ಮಾಡ್ತಾಯಿದ್ದಾಳ ಆ ಹುಡುಗಿ, ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಈ ಥರ ಮಾಡ್ತಾ ಇರೋದು ಇದೇ ಮೊದಲನೇ ಸಲ ಏನಲ್ಲ. ನಾನು ಯಾವಾಗಾದರೂ ಏನಾದರೂ ಕೆಲಸ ಹೇಳಿದರೆ ಆ ಹುಡುಗಿ ನನ್ನ ಮಾತು ಕೇಳೋದಿಲ್ಲ. ಅಲ್ಲಿಂದ ಎದ್ದು ಹೋಗ್ಬಿಡೋದು, ಇಲ್ಲಾಂದರೆ ಅತ್ತೆಗೆ ಹೇಳ್ರಿ ಮಾವ ಅಂತ ಹೇಳೋದು, ಆ ಥರ ಮಾಡ್ತಾಳೆ. ಅದಕ್ಕೆ ಯಾಕೆ ಹಂಗೆ ಮಾಡ್ತಾಯಿದ್ದಾಳಂತ ನೀನಾದರೂ ಕೇಳ್ತೀಯಾ? ರೀ, ಪಲ್ಲವಿ ಆ ಥರ ಮಾಡ್ತಾ ಇರೋದು ನಿಮ್ಗಷ್ಟೇ ಅಲ್ರಿ, ನನಗೂ ಹಂಗೆ ಮಾಡ್ತಾಳೆ. ಮನೆಯಲ್ಲಿ ಏನೂ ಕೆಲಸನೇ ಮಾಡೋದಿಲ್ಲ ಅಂತಾಳೆ, ಬರೀ ಕುಂತಲ್ಲೇ ಕುತ್ಕೋಬೇಕಂತಾಳೆ. ಯಾಕೆ ಆ ಥರ ಮಾಡ್ತಾ ಇದ್ದಾಳ ಆ ಹುಡುಗಿ, ನನಗೂ ಗೊತ್ತಾಗ್ತಾ ಇಲ್ಲ. ನೀನು ಕೇಳಬೇಕು ತಾನೆ, ಯಾಕೆ ಈ ಥರ ಮಾಡ್ತಾ ಇದೀಯಾ ಏನು ಅಂತ ಕೇಳಬೇಕಿಲ್ಲ? ಅವರು ಇಬ್ಬರು ಖುಷಿಯಾಗಿರೋದು ಇಂಪಾರ್ಟೆಂಟ್ ಈ ಮನೆಯಲ್ಲಿ. ರೀ, ಆಕೇನು ಸಣ್ಣ ಹುಡುಗಿ ಏನ್ರಿ? ಮದುವೆ ಆಗೈತ್ರಿ ಆಕೆಗೆ. ಮದುವೆಯಾಗಿ ಮನೆಗೆ ಬಂದಾಳ, ಎಲ್ಲ ಜವಾಬ್ದಾರಿನೂ ಆಕಿನ ನಿಭಾಯಿಸ್ಬೇಕು. ಅಂಥದ್ರಲ್ಲಿ ಎಲ್ಲನೂ ನಾನು ಹೇಳ್ಕೊಡೋಕ್ಕಾಗತ್ತೇನ್ರಿ? ಅವ್ರ ತಾಯಿ ಹೇಳಿ ಕಳಿಸ್ಬೇಕಪ್ಪ. ಅದನ್ನು ಬಿಟ್ಟು ಹೆಂಗೆ ಮಾಡ್ದ ಅಂದ್ರೆ ಮನೆಯಲ್ಲಿ ಒಂದು ಏನೂ ಕೆಲಸ ಮಾಡೋದಿಲ್ಲ. ಗಂಡಂದು ಕೆಲಸ ಮಾಡೋದಿಲ್ಲ. ಅವ್ನು ಹೊರಗಡೆ ಹೊಂಟಾಗ ಹೊರಗಡೆ ಬಂದು ಏನು ಬೇಕ್ರಿ ಏನೂ ಕೇಳೋದಿಲ್ಲಪ್ಪ ಆ ಹುಡುಗಿ. ನನಗಂತೂ ಏನು ಮಾಡಬೇಕು ತಿಳಿತಾನೇ ಇಲ್ಲ ರೀ. ಅಲ್ಲ, ನಮ್ಮ ಸಂಬಂಧಿಕರು ಯಾರಾದರೂ ಮನೆಗೆ ಬಂದಾಗ ಈ ಪಲ್ಲವಿ ಈ ಥರನ ಮಾಡಿದ್ರೆ ನಮ್ಮ ಮರ್ಯಾದೆ ಎಲ್ಲ ಹೋಗೋದು. ಏನಿದು ಸೊಸಿ ಹೆಂಗದಾಳಲ್ಲ, ಎಂಥ ಸೊಸಿನ ತೊಗೊಂಬಂದಾರಲ್ಲ ಇವರು ಅಂತ ನಮ್ಗೆ ಅನ್ನೋದಿಲ್ಲನ? ಅಯ್ಯೋ, ಆಗಲೇ ಇಲ್ಲೇ ಅಕ್ಕಪಕ್ಕದವ್ರ ಮನೆ ಮುಂದೆ ನಮ್ಮ ಮರ್ಯಾದೆ ಹೋಗೈತ್ರಿ. ಇನ್ನು ಸಂಬಂಧಿಕರ ಮುಂದೆ ಹೋಗೋದನ್ನು ಬಾಕಿ ಉಳ್ದೈತೆ ನೋಡ್ರಿ. ಏನು ಹೇಳ್ಬೇಕ್ರಿ, ಎಲ್ಲ ತಿಳಿಸಿ ಹೇಳಾಯ್ತು, ಬೈದು ಹೇಳಾಯ್ತು, ಎಲ್ಲ ಮಾಡಾಯ್ತು. ಆ ಹುಡುಗಿಗೆ ಬದಲಾಗೋಕೆ ಇಷ್ಟನೇ ಇಲ್ಲ ರೀ. ತವ್ರ ಮನೇಲೂ ಹಂಗೆ ಇದ್ಲಂತ ಅನ್ಸುತ್ತಾ, ಇಲ್ಲೂ ಹಂಗೆ ಅದಾಳ. ಅವ್ರ ತಾಯಿನ ನೆಟ್ಟಗೆ ಬುದ್ಧಿ ತಿಳುವಳಿಕೆ ಏನೂ ಹೇಳ್ಕೊಟ್ಟಿಲ್ಲ, ಅದಕ್ಕೆ ಹಿಂಗೆ ಮಾಡಕ್ಕೆ ಕುಂತಾಳಕ್ಕಿ. ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಇವತ್ತೆಲ್ಲ ನಾಳೆ ಕಲ್ತ ಕಳೀತಾಳ, ನಾನು ಅದನ್ನೆಲ್ಲ ಸರಿ ಮಾಡ್ತೀನಂತ. ನೀವು ಸುಮ್ಮನೆ ಇರಿ. ಮತ್ತು ನೀವು ಟೆನ್ಷನ್ ಮಾಡ್ಕೊಂಡು ಮನಸ್ಸಿಗೆ ಹಚ್ಕೊಂಡು ಆರೋಗ್ಯ ಎಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ, ಇದನ್ನು ಹಿಂಗೆ ಬಿಟ್ಟರೆ ಸರಿ ಹೋಗಂಗಿಲ್ಲ. ಆ ಹುಡುಗಿ ಜವಾಬ್ದಾರಿ ಕಲೀಲೇಬೇಕು. ನಮ್ಮ ಮಗನ ಮೊದಲ ಸರಿ ಇಲ್ಲ. ಮದುವೆ ಆದಮೇಲೆ ಮದುವೆ ಆಗಿ ಬಂದಿರೋ ಹುಡುಗಿ ಅವನನ್ನು ಬದಲಾಯಿಸ್ತಾಳ, ಜವಾಬ್ದಾರಿ ಬರೋಂಗೆ ಮಾಡ್ತಾಳ ಅಂತ ಅಂದ್ಕೊಂಡಿದ್ದೆ ನಾನು. ಆದ್ರೆ ಈ ಹುಡುಗಿಗೆ ಜವಾಬ್ದಾರಿ ಇಲ್ಲ, ಇನ್ನು ನನ್ನ ಮಗಗೇನು ಜವಾಬ್ದಾರಿ ಹೇಳ್ಕೊಡ್ತಾಳೆ ಈಕಿ? ಮತ್ತು ಏನು ಮಾಡ್ಬೇಕು ಹೇಳ್ರಿ? ಅವನಿಗೆ ನನ್ನ ಮಗಗೆ ಹೆಂಗೋ ಹೇಳಿದೆ ನಾನು, ಬದಲಾಗಪ್ಪ, ಮುಂಚೆ ಥರ ಮಾಡಕ್ಕೆ ಹೋಗ್ಬೇಡ ಅಂತಂದು. ಏನು ಮಾಡ್ಬೇಕ್ರೆ ಅವನ ಒಂದು ದಿಕ್ಕದ, ಇಕ್ಕಿನ ಒಂದು ದಿಕ್ಕದಾಳ. ಇಬ್ಬರಲ್ಲಿ ಯಾರಿಗೆ ಹೇಳ್ಬೇಕು ಹೇಳ್ರಿ? ಇಬ್ಬರು ಓಡೋಗಿ ಮದುವೆಯಾಗಿ ಬಂದು ಅರ್ಧ ಮರ್ಯಾದೆ ಕಳೆದಿಟ್ರೆ ಇವರೇ. ಮತ್ತು ಈಗ ಮನೆಯಾಗ ಹಿಂಗೆ ಮಾಡೋದೇನಾರ ಹೊರಗಿನ ಜನಕ್ಕೆ ನಮ್ಮ ಸಂಬಂಧಿಕರಿಗೆ ಗೊತ್ತಾದ್ರೆ ಇರೋದು ಅಲ್ಪ ಸ್ವಲ್ಪ ಮರ್ಯಾದೆನೂ ಹಾಳಾಗೋಗುತ್ತೆ.
ಹೌದು. ಸರಿ, ಇದಕ್ಕೆ ನಾನೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ಸರಿ, ನಿಂದೇನು ಕೆಲಸ ಇದೆ ನೋಡು, ಅದು ಮಾಡ್ಕೋಗ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸರಿ ರೀ. ಮತ್ತು ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೊದಲ ಡಾಕ್ಟರ್ ನಿಮಗೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತಂದಾರೆ. ಸರಿ. ಇವರಿಬ್ರಿಗೂ ಜವಾಬ್ದಾರಿ ಬಂದ್ರನ ಇವರಿಬ್ರು ಜೀವನ ಮುಂದೆ ಚೆನ್ನಾಗಿರ್ತೈತಿ. ಇಲ್ಲ ಅಂದ್ರೆ ಮತ್ತು ಈ ಜೀವನನೂ ಹಾಳಾಗಿ ಹೋಗುತ್ತೆ ಇವರಿಬ್ರದ್ದು. ಇದಕ್ಕೇನಾದರೂ ಮಾಡಲೇಬೇಕು ನಾನು. ಅಲ್ಲ, ನಾನೇನು ಇವ್ರ ಮನೆ ಕೆಲಸ ತಾಳ ಎಲ್ಲರೂ ಬಂದು ಹೇಳಿದ ತಕ್ಷಣ ಎಲ್ಲರ ಕೆಲಸನೂ ಮಾಡಿಬಿಡೋದಕ್ಕೆ. ಅಲ್ಲ, ಇವ್ರ ಕೆಲಸನ ಇವ್ರು ಮಾಡ್ಕೊಳ್ಳೋದಕ್ಕೆ ಏನು ರೋಗ? ಅತ್ತೆ ಬರ್ತಾಳೆ, ಅವರು ನನಗೆ ಕೆಲಸ ಹೇಳ್ತಾರೆ. ನಮ್ಮ ಮಾವ ಬರ್ತಾಳೆ, ಅವರು ನನಗೆ ಕೆಲಸ ಹೇಳ್ತಾರೆ. ಮೊದಲು ನನ್ನ ಈ ಗಂಡನಿಗೆ ಬುದ್ಧಿ ಇಲ್ಲ. ಹೆಂಡತಿನ ಹೆಂಗೆ ಇಟ್ಕೋಬೇಕು ಏನು ಅನ್ನೋದಾಗ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಆಫೀಸ್ 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 ಆಫೀಸ್. ಅಲ್ಲ, ನೆಮ್ಮದಿಯಾಗಿ ಇವಾಗ ತಾನೇ ಟಿ ವಿ ನೋಡೋದಕ್ಕೆ ಕುತ್ಕೊಂಡಿದ್ದೀನಿ ಹಾಲಲ್ಲಿ. ಆಲ್ರೆಡಿ ಬಂದ್ರು. ಏನು ಕಾಟನಪ್ಪ ಈ ಮನೆಯಲ್ಲಿ. ಬರೀ ಆ ಕೆಲಸ ಮಾಡು, ಈ ಕೆಲಸ ಮಾಡು. ನನ್ನೇನು ಆಳಂತ ಅನ್ಕೊಂಡಿದ್ದಾರ ಇವರು? ಪಲ್ಲವಿ ಮತ್ತೆ ಬಂದರು. ಈ ರೂಮಲ್ಲೂ ಆರಾಮಾಗಿ ಕುತ್ಕೊಳಂಗಿಲ್ಲ ನಾನು. ಏನು ಕಾಟನಪ್ಪ ಇವ್ರದಂತೂ. ಹಾಂ, ಬರ್ರಿ ಅತ್ತೆ ಒಳಗಡೆ. ಪಲ್ಲವಿ, ಏನು ಮಾಡ್ತಾ ಇದೀಯಾ? ಏನಿಲ್ರಿ ಅತ್ಯಾರ, ಹಂಗೆ ಕೋಣೆಗೆ ಬಂದೆ. ಹಾಲಲ್ಲಂತೂ ನೆಮ್ಮದಿಯಿಂದ ಕುತ್ಕೊಳಂಗಿಲ್ಲ, ಅದಕ್ಕೆ ಇಲ್ಲೇ ನನ್ನ ಕೋಣೆಗೆ ಕುತ್ಕೊಳೋಣ ಅಂತ ಬಂದೆ. ಅಲ್ಲ ಪಲ್ಲವಿ, ನಿಮ್ಮ ಮಾವರು ಒಂದು ಗ್ಲಾಸ್ ನೀರು ಕೇಳಿದ್ರೆ ತಂದು ಕೊಡಕ್ಕೆ ಬರಲ್ಲನ? ನನ್ನ ಮಾತಂತೂ ಕೇಳೋದಿಲ್ಲ ಬಿಡು. ನಾ ನಿನಗೆ ಹೇಳಕ್ಕೆ ಹೋಗಂಗಿಲ್ಲ, ಬಿಟ್ಟಿನಿ. ಅಟ್ಲೀಸ್ಟ್ ನಿಮ್ಮ ಮಾವನ ಮಾತಿಗರ ನೀನು ಒಂದು ಸ್ವಲ್ಪ ಕೇಳಕ್ಕೆ ಬರಲ್ಲ, ನಮ್ಮ ಒಂದಿಷ್ಟು ಕಿಮ್ಮತ್ತು ಕೊಡಕ್ಕೆ ಬರಲ್ಲನ ನಿಮ್ಮ ಮಾವನ ಮಾತಿಗೆ? ಆಗಲೇ ಬಂದು ನಿಮ್ಮ ಹತ್ರ ಚಾಡಿ ಚುಚ್ಚ ಬಿಟ್ರೆ ಒಟ್ಟಿನಲ್ಲಿ ಮನ್ಯಾಗ ಎಲ್ಲರಿಗೂ ನನ್ನ ಮೇಲೆ ಕಣ್ಣು. ಯಾವಾಗ ಬಂದು ನನ್ನನ್ನು ಬೈತಿರೋ ಅಂತ ಕಾಯ್ತಿರ್ತೀರಲ್ಲ. ನಿಮ್ಮ ಗಂಡ ಬಂದು ಈಗ ನಿಮ್ಮ ಹತ್ರ ಚಾಡಿ ಚುಚ್ಚಿದ್ರು, ಈಗ ನೀವು ಬಂದು ನನ್ನ ಗಂಡನ ಹತ್ರ ಚಾಡಿ ಚುಚ್ಚಿ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋಂಗೆ ಮಾಡಬೇಡಿ. ಏ ಪಲ್ಲವಿ, ಸರಿನತ್ತಂಗೆ ಮಾತಾಡ. ಏನು ಚಾಡಿ ಗಿಡಿ ಅಂತೀಯಲ್ಲ? ನೀವಿಬ್ಬರು ಗಂಡ ಹೆಂಡತಿ ಚಂದನತ್ತಂಗೆ ಇದ್ರೆ ಸಾಕಂತ ನಾವು ಅನ್ಕೊಂಡೀವಿ, ಮತ್ತು ನಿಮ್ಮಿಬ್ಬರ ಮಧ್ಯೆ ಜಗಳ ಹಚ್ತೀವಿ ಅಂತ ಸುಳ್ಳು ಹೇಳ್ತೀಯನ? ಅಲ್ರಿ ಅತ್ಯಾರ, ಮತ್ತೆ ಆಗಲೇ ನಿಮ್ಮ ಮಾವರು ಬಂದು ನಿಮ್ಮ ಹತ್ರ ಚಾಡಿ ಚುಚ್ಚಿಲ್ಲನ್ರಿ? ನೀರು ಕೇಳಿದ್ರೆ ನೀರು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತಂದು ಮತ್ತೆ ಇದಕ್ಕೇನಂತಾರೆ? ನಿಮ್ಮ ಮಾವರು ಬಂದು ನನ್ನ ಹತ್ರ ಏನು ಚಾಡಿ ಚುಚ್ಚಿಲ್ಲ, ಅವರು ಬೇಜಾರಾಗಾರ. ಅಲ್ಲ, ಅವ್ರು ಏನೋ ಒಂದು ಮಾತಾಡಿ ಏನು ಸಣ್ಣ ಕೆಲಸ, ಒಂದು ಗ್ಲಾಸ್ ನೀರು ತಂದು ಕೊಟ್ಬಿಟ್ಟಿದ್ರೆ ಮುಗಿದೋಕ್ಕಿತ್ತಿಲ್ಲ. ಅದನ್ನು ಬಿಟ್ಟು ಅವ್ರು ಹೇಳಿದ್ರು ಹಂಗೆ ಕೂತ್ಕೊಂಡಿಯಲ್ಲ. ನೀನೊಂದು ಹೆಣ್ಣನೇ ಏನು ನೀನು? ನೋಡ್ರಿ ಅತ್ಯಾರ, ನನಗೆ ಎಲ್ಲರ ಕೆಲಸನೂ ಮಾಡ್ಕೊಡಕ್ಕಾಗಂಗಿಲ್ಲ. ನಿಮ್ಮ ಕೆಲಸನ ನೀವೇ ಮಾಡ್ಕೊರಿ. ಮತ್ತೆ ಯಾಕೆ ಬಂದಿದ್ದೀನಿ ಈ ಮನೆಗೆ? ಅತ್ಯಾರ, ಸೊಸೆ ಅಂದ್ರೆ ಬರೀ ನಿಮ್ದು ಚಾಕ್ರಿ ಮಾಡ್ಕೊತ ಕುತ್ಕೊಂಡ್ಬಿಡ್ಬೇಕನ ನಾನು? ಆಗಂಗಿಲ್ರಿ ಅತ್ಯಾರ, ನನಗೆ ನಿಮ್ಮ ಚಾಕ್ರಿ ಎಲ್ಲ ಮಾಡ್ಕೊಂಡು ಕುತ್ಕೊಳಕ್ಕಾಗಂಗಿಲ್ಲ. ನಾನು ನಮ್ಮ ತವ್ರ ಮನೆಯಾಗ ಹೆಂಗಿದ್ದೆ ಇಲ್ಲೂ ಹಂಗೆ ಇರಕ್ಕೆ ನಾನು. ನಿನ್ನ ಪ್ರಕಾರ ಸೊಸೆ ಅಂದ್ರೆ 3 ಹೊತ್ತು ತಿನ್ನೋದು ಕುತ್ಕೊಳೋದು ಅಷ್ಟನ? ಏನಂತ ಹೇಳ್ಕೊಟ್ಟಾಳವ ನಿಮ್ಮವ್ವ ನಿನಗೆ ಸಂಸ್ಕಾರನ? ಗಂಡನ ಮನೆಗೆ ಇದಾನ ಬಾಳೆ ಮಾಡೋದು? ನೋಡ್ರಿ ಅತ್ತರ, ನಮ್ಮ ಅವ್ವನ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು. ನೋಡ್ರಿ, ನನಗೆ ಹೆಂಗೆ ಅನಿಸ್ತೈತಿ ನಾ ಹಂಗೆ ಇರಕ್ಕೆ. ನನ್ನ ಕೆಲಸ ನಾನೇ ಮಾಡ್ಕೋತೀನಿಲ್ಲ, ಹಂಗೆ ನಿಮ್ಮ ಕೆಲಸನ ನೀವೇ ಮಾಡ್ಕೊರಿ. ನಿನ್ನ ಕೆಲಸನ ನೀನೇ ಮಾಡ್ಕೋತಿ? ಹೋಗಿ ಕನ್ನಡ ಮುಖ ನೋಡ್ಕೊ, ಗೊತ್ತಾಕೈತಿ. ಒಂದು ಅಡುಗೆ ಮಾಡ್ಕೊಳಂಗಿಲ್ಲ, ಏನಿಲ್ಲ. ನಾನು ಮಾಡಿಟ್ಟೋರ ಅಡುಗೆನ ತಿಂತಿದ್ದಿ, ಮತ್ತು ನಿನ್ನ ಕೆಲಸ ನೀನೇ ಮಾಡ್ಕೋತಿ ಅಂತ ನನ್ನ ಮುಂದೆ ಹೇಳ್ತೇನ? ಅತ್ಯಾರ, ನೀವು ಮಾಡಿರೋ ಅಡುಗೆನ ನಾನೇನು ತಿನ್ನಂಗಿಲ್ಲ. ನನಗೆ ಬೇಕಂದ್ರೆ ನಾನು ಹೊರಗಡೆನ ತರಿಸ್ಕೊಂಡು ತಿಂತೀನಿ. ನೀವೇ ಏನು ಮಾಡ್ಕೊಡೋ ಅವಶ್ಯಕತೆ ಇಲ್ಲ. ಹಂಗಂದ್ರೆ ನೀನೇನು ಬದಲಾಗಂಗಿಲ್ಲ? ನೋಡ್ರಿ ಅತ್ತರ, ನಾನು ಯಾವುದೇ ಕಾರಣಕ್ಕೂ ಬದಲಾಗಂಗಿಲ್ಲ. ನಾನು ಇರೋದ ಹಿಂಗೆ. ಸರಿ, ಹಂಗಾರ ನಿಮ್ಮ ಅವ್ವ ಫೋನ್ ಹಚ್ಚಿ ನಾನು ಮಾತಾಡ್ತೀನಿ. ಇದನ್ನು ನೀವು ನಿಮ್ಮ ಮಗಳಿಗೆ ಹೇಳ್ಕೊಟ್ಟಿರೋ ಸಂಸ್ಕಾರ ಅಂತ ನಾನು ಕೇಳ್ತೀನಿ, ಅವಾಗ ಗೊತ್ತಾಗುತ್ತೆ ನಿನಗೆ. ನೋಡ್ರಿ ಅತ್ತರ, ಇದು ಇಲ್ಲಿದ ವಿಷಯ ಇಲ್ಲೇ ಇರಲಿ. ನನ್ನ ತವ್ರ ಮನೆ ತನಕ ಹೋಗೋದು ನನಗೆ ಸರಿ ಅನ್ಸಂಗಿಲ್ಲ. ಏನೋ ಮಾತಾಡೋದಿದ್ರು ನೇರವಾಗಿ ನನ್ನ ಜೊತೆ ಮಾತಾಡ್ರಿ. ಅದನ್ನ ಬಿಟ್ಟು ನಮ್ಮ ಅವ್ವ ಫೋನ್ ಹಚ್ಚಿದೆ, ನಮ್ಮ ಅಪ್ಪ ಫೋನ್ ಹಚ್ಚಿದೆ, ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ನೀನು ಈ ಮನ್ಯಾಗ ಚಂದನತಂಗೆ ಜವಾಬ್ದಾರಿಯಿಂದ ಇರಂಗಿದ್ರೆ ಇರೋ, ಇಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರೋ ಅಷ್ಟ. ಇದು ನನ್ನ ಗಂಡನ ಮನೆ ಐತಿ, ನನ್ನ ಗಂಡ ಕಷ್ಟಪಟ್ಟು ಕಟ್ಸಿದ ಮನೆ ಐತಿ. ಇದು ಈ ಮನ್ಯಾಗ ನಿನ್ಕಿಂತ ಜಾಸ್ತಿ ಹಕ್ಕು ಇರೋದು ನನಗೆ. ಚಂದನತಂಗ ಮನ್ಯಾಗ ಸೊಸೆಯಾಗಿ ಇರಂಗಿದ್ರಿ ಇರೋ, ಇಲ್ಲ ಅಂದ್ರೆ ಹೋಗ್ತಾ ಇರಿ ಈ ಮನೆಯಿಂದ. ನೀವು ಓಡಿ ಹೋಗಿ ಮದುವೆ ಆಗಿ ಬಂದ್ರೂ ಇರಲಿ ಬಿಡು, ಏನೋ ಗೊತ್ತಿಲ್ಲದ ತಿಳಿದನ ತಪ್ಪು ಮಾಡಾರ ಅಂತಂದು ಕ್ಷಮಿಸಿದ್ವಿ. ನೀನು ದಿನ ಒಂದಕ್ಕೂ ನಿನಗೆ ತಿಳಿದಂಗೆ ಮಾಡಾಕುಂತಿದ್ಯಲ್ಲ. ಏನು ಹೇಳಿದ್ರೂ ಕೇಳೋದಿಲ್ಲ, ಮನ್ಯಾಗ ಒಂದು ಅಡುಗೆ ಮಾಡೋದಿಲ್ಲ, ಏನಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ನೀನು? ನಾನು ಯಾಕ್ರಿ ಮಾಡ್ಬೇಕ್ರಿ ಅತ್ತರ? ನಾನು ಯಾಕೆ ಮಾಡ್ಬೇಕು? ನೀವು ಅದಿರಲ್ಲ ಮಾಡಾಕ, ಮಾಡ್ರಲ್ಲ. ನಾನು ಮಾಡಾಕುಂತೀನಿ, ನೀನೇನು ಮಾಡ್ತೀರಿ? ಮತ್ತು ಮನ್ಯಾಗ 3 ಹೊತ್ತು ತಿನ್ನೋದು ಕುತ್ಕೊಳೋದು ಅಷ್ಟನೇ ನಿಂದು? ಅತ್ತರ, ನೀವು ಈ ಥರ ಮಾತಾಡೋದು ಸರಿ ಇರಂಗಿಲ್ಲ. ಚಂದನತಂಗೆ ಮಾತಾಡ್ರಿ ನನ್ನ ಹತ್ರ. ನೋಡು, ಇದೊಂದು ಸಲ ಲಾಸ್ಟ್ ಅವಕಾಶ ಕೊಡ್ತಾ ಇದ್ದೀನಿ. ನೀ ಚಂದನತಂಗ ಮನ್ಯಾಗ ಸೊಸೆಯಾಗಿ ಎಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಓದಿ ಈ ಮನ್ಯಾಗ ಇರ್ತಿದ್ದಿ. ಇಲ್ಲಂದ್ರೆ ನಿನ್ನನ್ನು ಈ ಮನೆಯಿಂದ ನಿನ್ನ ತವ್ರ ಮನೆಗೆ ಕಳಿಸ್ಬಿಡ್ತೀನಿ, ನೆನ್ಪಿಟ್ಕೊ. ಎಷ್ಟು ಸೊಕ್ಕ ನಿಮ್ಗೆ? ನನ್ನನ್ನು ಈ ಮನೆಯಿಂದ ಹೊರಗಾಗ್ತೀನಿ ಅಂತೀರಣ? ನೋಡ್ತಾ ಇರಿ ನಾನು ಏನು ಮಾಡ್ತೀನಂತಂದು.